ಇದೀಗ ಫಟಾಫಟ್ 50ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಬೇಸರ ಆಗೋದಕ್ಕೆ ಅವರು ಆಸ್ತಿ ಬರ್ಸ್ಕೊಂಡಿದ್ದಾರಾ ಅಂತ ಸಚಿವ ಕೆಎನ್ ರಾಜಣ್ಣ ಪ್ರಶ್ನಿಸಿದ್ದಾರೆ. ಮೊನ್ನೆಯ ಡಿನ್ನರ್ ಮೀಟಿಂಗ್ ಬಗ್ಗೆ ಗೊಂದಲ ಇದೆ, ಆ ಗೊಂದಲದ ಜೊತೆ ಇನ್ನೊಂದು ಗೊಂದಲ ಬೇಡ ಅಂತ ಡಿನ್ನರ್ ಮೀಟಿಂಗ್ ಅನ್ನು ಮುಂದೂಡಿದೀವಿ ಅಂತ ರಾಜಣ್ಣ ಹೇಳಿದ್ದಾರೆ. ಪರಮೇಶ್ವರ್ ಡಿನ್ನರ್ ಕರೆದಿದ್ರು, ಆದರೆ ಅಜೆಂಡಾ ಗೊತ್ತಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಭೆಗೆ ನನ್ನನ್ನು ಆಹ್ವಾನಿಸಿದ್ರು, ಸಭೆ ಯಾಕಂತ ಗೊತ್ತಿಲ್ಲ, ಸಬ್ಜೆಕ್ಟ್ ಏನು ಅಂತ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು ಎಂದಿದ್ದಾರೆ. ನಮ್ಮ ಊಟ ನಮ್ಮ ಅಜೆಂಡಾ ಬೇರೆಯವರಿಗೆ ಆತಂಕ ಯಾಕೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನಿಸಿದ್ದಾರೆ. ಹಿನ್ನಡೆ ಮುನ್ನಡೆಗೆ ಅದನ್ನೆಲ್ಲ ಸೇರಿಸ್ಕೊಳ್ಬಾರ್ದು. ಇವತ್ತು ಅವರು, ನಾಳೆ ನಾವು ಮುಂದೋಗ್ತೀವಿ, ಹೈಕಮಾಂಡ್ ಗಮನಕ್ಕೆ ನಮ್ಮ ಸಮಸ್ಯೆ ತರ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕಿಡಿ ಹೊತ್ತಿಸಿದೆ. ಮುಂದಿನ ಸಿಎಂ ಹಾಗೂ ಕೆಪಿಸಿಸಿ ಸಾರಥಿಯ ಬಗ್ಗೆ ಗುಸುಗುಸು ಕೇಳಿ ಬರ್ತಾ ಇದೆ. ಮೊನ್ನೆ ನ್ಯೂ ಇಯರ್ ನೆಪದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಸಿಎಂ ಆಪ್ತರು ಸಭೆ ಸೇರಿದ್ರು. ಇದೀಗ ಪರಮೇಶ್ವರ್ ಮನೆಯಲ್ಲಿ ಫಿಕ್ಸ್ ಆಗಿದ್ದ ಪಾರ್ಟಿಗೆ ಹೈಕಮಾಂಡ್ ಬಿಸಿ ಮುಟ್ಟಿಸಿದೆ. ಪಕ್ಷದೊಳಗಿನ ಗೊಂದಲದ ನಡುವೆ ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರಾ ದೇವಿಯ ಮೊರೆ ಹೋಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿನಿಂದ ತಮಿಳುನಾಡಿನ ಕುಂಭಕೋಣಂಗೆ ತೆರಳಲಿರುವಂತಹ ಡಿಕೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ. ಎಸ್ಸಿ ಶಾಸಕರು ಸಚಿವರ ಸಭೆಯನ್ನ ರದ್ದು ಮಾಡಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಆಂತರಿಕ ವಿಚಾರವಾಗಿರುವುದರಿಂದ ಎಸ್ಸಿ ಶಾಸಕರು ಸಚಿವರ ಸಭೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿರಲಿಲ್ಲ. ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ಆಹ್ವಾನ ಕೊಟ್ಟಿದ್ದೇನೆ ಎಂದಿದ್ದಾರೆ. ನಮ್ಮ ಸಭೆ ಸಹಿಸಲ್ಲ ಅಂದ್ರೆ ತಕ್ಕ ಉತ್ತರ ಕೊಡ್ತೀವಿ, ನಮಗೆ ಆ ಶಕ್ತಿ ಇದೆ ಅಂತ ವಿರೋಧಿಗಳಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ದೂರು ನೀಡಿರೋ ವಿಚಾರ ನನಗೆ ಗೊತ್ತಿಲ್ಲ. ಸಭೆಗೆ ಡಿಸಿಎಂ ಡಿಕೆ ಅವರನ್ನು ಕರಿಬೇಕು ಅಂತ ಇತ್ತು, ಮುಚ್ಚಿಟ್ಟು ರಾಜಕಾರಣ ಮಾಡಲ್ಲ, ಓಪನ್ ಆಗೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಹನೆಯ ಕಟ್ಟೆ ಯಾವಾಗ ಒಡೆಯುತ್ತೆ ನೋಡಬೇಕಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಸಭೆ ನಿರೀಕ್ಷಿತ. ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ವ್ಯಕ್ತಿತ್ವಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಿದ್ದಾರೆ ಎಂದಿದ್ದಾರೆ. ಸಿದ್ದರಾಮಯ್ಯ ಸ್ಥಾನ ಬಿಟ್ಕೊಡೋ ಸಮಯ ಬಂದಿದೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಇವತ್ತಲ್ಲ ನಾಳೆ ರಾಜೀನಾಮೆ ಕೊಡಲೇಬೇಕು, ಜೈಲಿಗೆ ಹೋದ್ಮೇಲೆ ಹೊಸ ಸಿಎಂ ಬರಬೇಕಲ್ವಾ, ಹೊಸ ಸಿಎಂ ಬರೋದು ಗ್ಯಾರಂಟಿ ಅಂದಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ನಾಯಕರಿಂದ ಡಿನ್ನರ್ ಮೀಟಿಂಗ್ ಬಗ್ಗೆ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಮಿಟಿ ಸಭೆಯೂ ಆಯಿತು, ಊಟವೂ ಆಯಿತು, ಅದು ತಪ್ಪಾ ಅಂತ ಪ್ರಶ್ನಿಸಿದ್ದಾರೆ. ಪ್ರತಿ ಮಂಗಳವಾರ ಸಭೆ ಆಗುತ್ತೆ, ಸಭೆ ಬಳಿಕ ಊಟಕ್ಕೆ ಸೇರಿದ್ವಿ ಎಂದಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನದ ವಿಚಾರವಾಗಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಡಿಸೆಂಬರ್ 31ರಂದು ಪತ್ರ ಬರೆದಿದ್ದು ಸಿಟಿ ರವಿ ಬಂಧನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಂಡ್ಯದಲ್ಲಿ ಮತ್ತೆ ಕ್ರೆಡಿಟ್ ಪಾಲಿಟಿಕ್ಸ್ ಮುಂದುವರೆದಿದೆ. ಶ್ರೀರಂಗಪಟ್ಟಣ ಜೇವರ್ಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪೂಜೆ ನೆರವೇರಿಸಿದ್ರು. ಇದೀಗ ಇದೇ ಕಾಮಗಾರಿಗೆ ಸಚಿವ ಚಲುವರಾಯಸ್ವಾಮಿ ಕೂಡ ಪೂಜೆ ಸಲ್ಲಿಸಿದ್ದಾರೆ. ನಕ್ಸಲ್ ಮಾರಪ್ಪ ಕುಟುಂಬದವರು ಕಣ್ಣೀರ್ ಹಾಕ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ ಕಾಲೇಜಿಗೆ ಹೋದಂತವನು ಬಂದಿಲ್ಲ, ವಾಪಸ್ ಬರ್ತಾನೋ ಇಲ್ವೋ ಅನ್ನೋ ಭಯ ಇತ್ತು. ಅವನು ಹೋದಾಗಿನಿಂದ ಒಂದು ರಾತ್ರಿ ಕೂಡ ಸರಿಯಾಗಿ ಮಲಗಿಲ್ಲ ಅಂತ ನಕ್ಸಲ್ ಮಾರಪ್ಪ ಅವರ ತಾಯಿ ಮತ್ತು ಸಹೋದರ ಕಣ್ಣೀರ್ ಹಾಕಿದ್ದಾರೆ. ಬೆಂಗಳೂರಿನ ಸಿಎಂ ಗೃಹ ಕಚೇರಿಯಲ್ಲಿ 6 ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಜೊತೆಗೆ 11 ವಾಹನಗಳಲ್ಲಿ ಬೇಲೂರು ಹಾಸನ ಮಾರ್ಗವಾಗಿ ನಕ್ಸಲರನ್ನ ಕರೆತರಲಾಗುತ್ತಿದೆ. ಸಿಎಂ ಮತ್ತು ಗೃಹ ಸಚಿವರ ಸಮ್ಮುಖದಲ್ಲಿ ನಕ್ಸಲರು ಶಸ್ತ್ರ ತ್ಯಜಿಸಿ ಮುಖ್ಯವಾಹಿನಿಗೆ ಬರಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ 6 ನಕ್ಸಲರನ್ನ ಪೊಲೀಸ್ ವ್ಯಾನ್ನಲ್ಲೇ ಕರೆತರಲಾಗಿದೆ. ಇವರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಆಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಜಯಣ್ಣ, ಕೇರಳದ ಜೀಶಾ, ತಮಿಳುನಾಡಿನ ವಸಂತ್ರನ್ನ ಬಿಗಿ ಭದ್ರತೆಯಲ್ಲಿ ಬೆಂಗಳೂರಿಗೆ ಕರೆತರಲಾಗ್ತಿದೆ. ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ 24 ವರ್ಷದ ಹಿಂದೆ ನಕ್ಸಲ್ ಹೋರಾಟ ಹುಟ್ಟಿತ್ತು. ಆದರೆ ಇಂದು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕರ್ನಾಟಕದ 4 ನಕ್ಸಲರು ಸೇರಿ ಕೇರಳ, ತಮಿಳುನಾಡಿನ 2 ನಕ್ಸಲರು ಶರಣಾಗಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ನಡೆಸಿದ ಮಾತುಕತೆ ಫಲ ನೀಡಿದೆ. 6 ಮಂದಿ ನಕ್ಸಲರಿಗೆ ರಾಜ್ಯ ಸರ್ಕಾರ ಶರಣಾಗತಿ ಪ್ಯಾಕೇಜ್ ನೀಡ್ತಾ ಇರುವುದು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಟ್ವೀಟ್ ಮೂಲಕ ಕುಟುಕಿದ್ದಾರೆ. ಕ್ಷಮೆ ಕೊಟ್ಟು ಅವರನ್ನ ನಗರ ನಕ್ಸಲರನ್ನಾಗಿಸಿ ಬುಡಮೇಲು ಕೃತ್ಯಕ್ಕೆ ಲೈಸೆನ್ಸ್ ಕೊಡ್ತೀರಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನಿಸಿದ್ದಾರೆ. ಬೆಳಗಾವಿಯ ಕುಬೇರ ಖಾನಾಪುರದ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಆಸ್ತಿ ನೋಡಿ ಲೋಕಾಯುಕ್ತ ಅಧಿಕಾರಿಗಳು ಸುಸ್ತಾಗಿದ್ದಾರೆ. ಬೆಳಗಾವಿಯ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ. ತನ್ನ ಐಷಾರಾಮಿ ಮನೆಗೆ ಕುಬೇರ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ಬೆಳಗಾವಿ ಲಕ್ಷ್ಮಿ ಟೆಕ್ನಲ್ಲಿ ಪ್ರಕಾಶ್ ನಿವಾಸವಿದೆ. ಖಾನಾಪುರ, ಹಬ್ಬನಟ್ಟಿ, ಬೈಲಹೊಂಗಲ, ನಿಪ್ಪಾಣಿ, ಹಳಿಯಾಳ ಸೇರಿದಂತೆ ಹಲವೆಡೆ ಆಸ್ತಿ ಮಾಡಿದ್ದಾರೆ. ಶೋಧದ ವೇಳೆ ಆಸ್ತಿ ಪತ್ರ ನೋಡಿ ಲೋಕಾಯುಕ್ತರೇ ಶಾಕ್ ಆಗಿದ್ದಾರೆ. ಐಷಾರಾಮಿ 3 ಕಾರು, ಬೈಕ್, 3 ಮನೆ ಜೊತೆಗೆ ಮಗನ ಹೆಸರಿನಲ್ಲಿ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಇದೆ.
ತಹಶೀಲ್ದಾರ್ಗಳ ಕುರ್ಚಿ ಜಗಳದಿಂದಾಗಿ ಕೋಲಾರದ ಬಂಗಾರಪೇಟೆ ತಹಶೀಲ್ದಾರ್ ಕಚೇರಿಗೇನೆ ಬೀಗ ಬಿದ್ದಿದೆ. ಇಬ್ಬರ ಮಧ್ಯೆ ಕುರ್ಚಿಯಿಂದಾಗಿ ಪೈಪೋಟಿ ಬಹಳ ನಡೀತಾ ಇರೋದ್ರಿಂದಾಗಿ ಜನ ಪರದಾಟ ನಡೆಸ್ತಾ ಇದ್ದಾರೆ. ವರ್ಗಾವಣೆ ಆದರೂ ಸುಜಾತಾರಿಗೆ ಕುರ್ಚಿ ಬಿಡೋದಕ್ಕೆ ವೆಂಕಟೇಶಪ್ಪ ಒಪ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಯಲ್ಲಿ ಇವತ್ತು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಸಾಕಷ್ಟು ದಾಖಲೆ ಮತ್ತು ಕಡತಗಳನ್ನು ಪಡೆದಿದ್ದ ಇಡಿ ತಡರಾತ್ರಿ ಬಿಬಿಎಂಪಿ ಕಚೇರಿಯಿಂದ ತೆರಳಿತ್ತು. ಇವತ್ತು ಮತ್ತೆ ದಾಖಲೆ ಪರಿಶೀಲನೆ ಮುಂದುವರೆಸಿದೆ. ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆಯನ್ನು ಖಂಡಿಸಿ ಹಾಸನದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಯ 100 ಮಂದಿ ಪ್ರತಿಭಟಿಸಿದ್ರು. ಬಳ್ಳಾರಿ ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಧಿಕಾರಿ ಲೋಕೇಶ್ ಸ್ನೇಹಿತರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೀತಾ ಇದೆ. ಬಳ್ಳಾರಿ ಬಿಸಿಎಂ ಅಧಿಕಾರಿ ಲೋಕೇಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಲೋಕೇಶ್ ಹುಟ್ಟುಹಬ್ಬಕ್ಕೆ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹೂವಿನ ಮಳೆ ಸುರಿಸಿರುವ ವಿಡಿಯೋ ವೈರಲ್ ಆಗಿದೆ. ಕಲುಷಿತಗೊಳ್ತಾ ಇರುವ ತುಂಗಭದ್ರಾ ನದಿ ಉಳಿವಿಗಾಗಿ ಪಾದಯಾತ್ರೆ ನಡೆಸಲಾಯಿತು. ಶೃಂಗೇರಿಯಿಂದ ಆರಂಭ ಆಗಿದ್ದ ಪಾದಯಾತ್ರೆ ಕೊಪ್ಪಳದ ಗಂಗಾವತಿ ಪಟ್ಟಣದಲ್ಲಿ ಅಂತ್ಯ ಆಗಿದೆ. ಪಾದಯಾತ್ರೆಯಲ್ಲಿ ವಿದ್ಯಾರ್ಥಿಗಳು ಸೇರಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಬೆಳಗಾವಿಯಲ್ಲಿ ಅಂತಾರಾಜ್ಯ ಹೆಣ್ಣು ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ. 1 ವರ್ಷ 10 ತಿಂಗಳ ಹೆಣ್ಣು ಮಗುವನ್ನ 4,50,000 ರೂಪಾಯಿಗೆ ಮಾರಾಟ ಮಾಡಲಾಗಿತ್ತು. ಈ ಸಂಬಂಧ 6 ಜನರ ವಿರುದ್ಧ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಯಚೂರಿನಲ್ಲಿ ಸಾಲದ ಹೆಸರಿನಲ್ಲಿ ಮಹಿಳೆಯೊಬ್ಬರು ಬಡವರಿಗೆ ವಂಚಿಸಿದ್ದಾರೆ. ಮಾನ್ವಿಯ ನಿರಮಾನ್ವಿ ಸೇರಿದಂತೆ 4-5 ಹಳ್ಳಿಗಳಲ್ಲಿ 30ಕ್ಕೂ ಹೆಚ್ಚು ಮಹಿಳೆಯರ ಗುಂಪನ್ನ ಮಾಡಿಸಿ ಬ್ಯಾಂಕ್ಗಳಲ್ಲಿ ತಲಾ 50,000 ರೂಪಾಯಿಯಂತೆ ಲೋನ್ ಕೊಡಿಸಿದ್ದಾಳೆ. ಬಳಿಕ ಆ ಹಣವನ್ನ ಸಾಲದ ರೂಪದಲ್ಲಿ ಪಡೆದು ಎಸ್ಕೇಪ್ ಆಗಿದ್ದಾಳೆ. ದಾವಣಗೆರೆಯ ಬೆಳ್ಳಿಗನೂರ ಗ್ರಾಮದ ಶಫೀವುಲ್ಲಾ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಯಾತ್ರೆಯನ್ನ ಮಾಡಿದ್ದಾರೆ. ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕನಿಷ್ಠ ವೇತನ ಜಾರಿಯಾಗಲಿ ಅಂತ ಮುಸ್ಲಿಂ ಯುವಕ ಶಬರಿಮಲೆ ಅಯ್ಯಪ್ಪನಿಗೆ ಹರಕೆ ಹೊತ್ತಿದ್ರು. ಹರಕೆ ಹೊತ್ತ 3 ತಿಂಗಳಲ್ಲೇ ಕನಿಷ್ಠ ವೇತನ ಜಾರಿಯಾಗಿತ್ತು. ವಿಶ್ವ ಪ್ರಸಿದ್ಧ ಹಂಪಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹಂಪಿಯ ಹಳೆ ಕುಸ್ತಿ ಅಖಾಡದ ಬಳಿಯ ಗುಡ್ಡದಲ್ಲಿ ರಾಜಾರೋಷವಾಗಿ ಚಿರತೆ ಓಡಾಡ್ತಿರುವುದು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಒಡಕು ಮತ್ತಷ್ಟು ತೀವ್ರಗೊಂಡಿದೆ. ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಆಪ್ಗೆ ಬೆಂಬಲ ಘೋಷಿಸಿದ್ದಾರೆ. ಸಮಾಜವಾದಿ ಪಕ್ಷಕ್ಕೆ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಧನ್ಯವಾದ ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಖಾಡ್ಕಿಯ ಬಿಇಜಿ ಸೆಂಟರ್ನಲ್ಲಿ 77ನೇ ಸೇನಾ ದಿನದ ಪರೇಡ್ನ ಪೂರ್ವಾಭ್ಯಾಸ ಭರದಿಂದ ಸಾಗ್ತಾ ಇದೆ. ಭಾರತೀಯ ಸೇನೆ ಆಧುನಿಕ ಮತ್ತು ಭವಿಷ್ಯಕ್ಕೆ ಸಿದ್ಧಗೊಳ್ಳೋಕೆ ವೈವಿಧ್ಯಮಯ ತುಕಡಿಯನ್ನು ಒಳಗೊಂಡಿದೆ. ಬಿಎಸ್ಎಫ್ ಯೋಧರೊಂದಿಗೆ ದೇಶದ ಗಡಿ ಕಾಯಲು ಕೋರೆ ಹಲ್ಲುಗಳಿರುವ ಶ್ವಾನಗಳನ್ನು ರಾಜಸ್ಥಾನದ ಬಿಕನೇರ್ನಲ್ಲಿರುವ ಸೇನಾ ಕ್ಯಾಂಪ್ನಲ್ಲಿ ತರಬೇತಿಗೊಳಿಸಲಾಗ್ತಾ ಇದೆ. ಗಡಿಯುದ್ದಕ್ಕೂ ಗಸ್ತು ಕಾಯಲು ತರಬೇತಿ ಪಡೆದ ಶ್ವಾನಗಳನ್ನು ನಿಯೋಜಿಸಲಾಗ್ತಿದೆ.